ಇನ್ನು ರಿಪಬ್ಲಿಕ್ ಕನ್ನಡದ ಮೇಲೆ ದರ್ಶನ್ ಫ್ಯಾನ್ಸ್ ಪುಂಡಾಟ. ಹಾವೇರಿಯಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಗಲಾಟೆ ನಡೆದಿದೆ. ಕಾರ್ಯಕ್ರಮ ಶೂಟಿಂಗ್ ವೇಳೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ತಿರುಕಪ್ಪ ಹಾಗೂ ಗ್ಯಾಂಗ್ನಿಂದ ನಿಂದನೆ, ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ. ಹಾವೇರಿಯ ನಾಗೇಂದ್ರನಮಟ್ಟಿ ಗ್ರಾಮದಲ್ಲಿ ದೊಡ್ಡ ಕಿರಿಕಾಗಿದೆ. ಸುಮ್ಮನೆ ರಿಪಬ್ಲಿಕ್ ಕನ್ನಡದ ಮೇಲೆ ಖ್ಯಾತಿ ತೆಗೆದಿದ್ದಾರೆ ಪುಂಡರು. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪೊಲೀಸರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡುತ್ತೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹ ಮಾಡುತ್ತೆ. ಯಾವ ರೀತಿ ಆಯ್ತು ನೋಡಿ. ಟಿವಿ ಒಳಗೇನ ದರ್ಶನ ತಂಗಿರ್ಗೆ ಹೆಂಗ್ ಬಳ ತೋರಿಸಿದ್ರೆ ಅಣ್ಣ ಕ್ಯಾಮ್ರಾ ಆಫ್ ಮಾಡಂಗಿಲ್ರಿ, ಕ್ಯಾಮ್ರಾ ಆಫ್ ಮಾಡಂಗಿಲ್ರಿ. ಅಲ್ಲಿ ಆಫೀಸ್ ಒಳಗೆ ಹೋಗ್ತೈತ್ರಿ ಅಣ್ಣ. ನಾವು ಬಂದಿರೋದು ಪ್ರಾಬ್ಲಮ್ ಕೇಳಕ. ಒಂದ್ ನಿಮಿಷ ಇರ್ರಿ ಸರ್, ಒಂದ್ ನಿಮಿಷ ಇರ್ರಿ ಸರ್. ಕ್ಯಾಮ್ರಾ ಆಫ್ ಮಾಡಂಗಿಲ್ಲ ಸರ್. ಅಲ್ಲಿ ಹೋಗ್ತಾ ಇರ್ತೈತಿ, ಅಲ್ಲಿ ನೋಡ್ತಾ ಇರ್ತಾರೆ. ಪರ್ಸನಲ್ ಅಲ್ಲ ಅಣ್ಣ ಇದು. ನೀವು ನಂದು ಕರಿಯರ್ ಬಗ್ಗೆ ಅಥವಾ ನನ್ನ ಪ್ರೊಫೆಷನಲ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಪರ್ಸನಲ್ ಅಲ್ಲ. ನಾವ್ ಯಾವ್ದೇ ರೀತಿ ಯಾರ್ಯಾರು ಪರ್ಸನಲ್ ಆಗಿ ಮಾತಾಡಿಲ್ಲ. ಈಗ ನಿಮ್ ಪ್ರಶ್ನೆ ಏನ್ ಹೇಳ್ರಿ ಸರ್? ನನ್ಗೆ ಇದ್ಲೇ ಕೇಳ್ರಿ, ಪ್ರಶ್ನೆ ಏನ್ ಹೇಳ್ರಿ? ಅಭಿಮಾನಿಗಳು ಅಕ್ಕ ತಂಗಿರಿಗೆ ಹೆಂಗ್ ತೋರಿಸಿದ್ರು ಸುಮ್ಮನೆ ಇರ್ತಾರ ಅಂತ ಹೇಳಿ ನಾವು ಅಭಿಮಾನಿಗಳ ನಮ್ಮ ಅಕ್ಕ ತಂಗಿರಿಗೆ ಏನ್ ತೋರಿಸ್ತೀನಿ? ಅಲ್ಲ ನಾನಲ್ರಿ ತೋರ್ಸೋದು, ನಾನೆಲ್ಲ ತೋರ್ಸೋದು ಅಲ್ಲ. ಐದ್ರ ನನಗೂ ಗೊತ್ತೈತ್ರಿ, ಹೇಳಿ ನಾನೇ ಮಾತಾಡೇನ್ರಿ. ಇದೇ ತರ ದರ್ಶನ್ ಅವರು ಆತರ ತೋರ್ಸಿದ್ರೆ ನಿಮ್ಗೆ ನೀವು ಅದನ್ನ ಒಪ್ತೀರಾ ಅಂತ ಕೇಳಿದ್ ನಾನು. ತಪ್ಪಿತ್ತಲ್ರಿ? ತಪ್ಪೈತಲ್ರಿ ಅದು? ಕ್ಯಾಮ್ರಾಗ ತೋರ್ಸಿಲ್ರಿ ಅದು? ನೀವ್ ಹೆಂಗೆ ಕೈ ಮಾಡಿ ತೋರಿಸಿದ್ರ? ಕ್ಯಾಮ್ರಾ ಕೈ ಮಾಡಿ ತೋರಿಸಿದ್ರ? ಅಲ್ಲ ಒಂದ್ ನಿಮಿಷ ಹೇಳ್ರಿ, ಒಂದ್ ನಿಮಿಷ ಕೇಳ್ರಿ. ಇಲ್ಲಿ ಅಣ್ಣ ನನಗೆ ಮದ್ವೆನೂ ಇಲ್ಲ ಏನಿಲ್ಲ ಅಣ್ಣ. ನಂಗೆ ಕೇಳೋಣ ಇಲ್ಲಿ. ನಾ ಬಂದಿರೋದಿಲ್ಲಿ ಅಣ್ಣ, ನಾ ಬಂದಿರೋದಿಲ್ಲಿ ಪ್ರಾಬ್ಲಮ್ ಕೇಳಕ್ಕ. ನಾನು ಯಾರು ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ ಬಂದಿಲ್ಲ. ಅದು ಮುಗಿತಾ, ಕಾರ್ಯಕ್ರಮ ಮುಗಿತದ. ಆದ್ರೆ ನಾ ಬಂದಿರೋದಿಲ್ಲಿ ಜನರ ಸಮಸ್ಯೆ ಕೇಳಕ್ಕೆ, ಜನರು ಪರವಾಗಿ ನಿಲ್ಲಕ್ಕ. ಕೇಳ್ರಿ ಇಲ್ಲಿ, ನಿಮ್ಗೆ ದರ್ಶನ್ ಮಾತ್ರ ಯಾಕ್ರಿ ಇಂಪಾರ್ಟೆಂಟು? ಇಲ್ಲಿ ಬಡವ್ರ ಮಕ್ಕಳನ್ನ ಬಡವ್ರನ್ನ ಕಷ್ಟಕ್ಕೆ ಅದು ನಿಮಗೆ ಕಾಣ್ಲಿಲ್ಲ? ಬೇಡ ಅಂದಿಲ್ಲ. ಸುಮ್ನೆ ಯಾ ಅಮಾಯಕರು ಇಲ್ರಿ ಸರ್. ಒಂದ್ ಸರ್ ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್. ಸರ್ ಕರೆಕ್ಟಾಗಿ ಮಾತಾಡ್ರಿ, ಭಾಷೆ ಕರೆಕ್ಟ್ ಆಗಿರಿ. ನಾವ್ ಯಾವತ್ತು ಯಾರಿಗೋ ಕೆಡ್ತಾಗ ಬೈದ್ವಿ ನೋಡ್ರಿ. ಅದು ನಮ್ದು ರಿಪಬ್ಲಿಕ್ ಐತ್ರಿ, ನಮ್ದು ರಿಪಬ್ಲಿಕ್ ಐತ್ರಿ ಸರ. ಕೇಳ್ರಿ ಇಲ್ಲಿ ಸರ್, ನಮ್ದು ರಿಪಬ್ಲಿಕ್ ಐತ್ರಿ. ನಾವು ಆಯ್ತು, ನಾವು ಜನರ ಪರವಾಗಿ ಕೆಲಸ ಮಾಡ್ತಾ ಇದೀವಿ. ಎಲ್ರು ಮಾಡ್ತೀವಿ. ಅವ್ರ ಹೆಸರು ಹೇಳ್ಬೇಡ್ರಿ, ಅವ್ರ ಹೆಸರು ಹೇಳ್ಬೇಡ್ರಿ. ನಮಗೆ ಗೊತ್ತಿಲ್ಲ, ಅವ್ರು ನಮ್ಮ ಚಾನಲ್ ಅವ್ರು ಅಲ್ಲರಿ, ನಮ್ಮ ಚಾನಲ್ ಅವ್ರು ಅಲ್ರಿ. ನಾವು ರಿಪಬ್ಲಿಕ್ ನೋಡೋರು ಒಳ್ಳೆ ಕೆಲಸ ಮಾಡ್ತೀವ್ರಿ. ಅದ್ರ ಜೊತೆಗೆ ಅದನ್ನು ಕೇಳ್ತೀವಿ. ಅಣ್ಣ 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 ನೀನ್ ಅದನ್ನ ಮಾಡಂಗಿಲ್ಲ. ಏನ್ ಮಾಡ್ತಾ ಇದೀರಿ ನೀವು? ಏನ್ ಮಾಡ್ತಾ ಇದೀರಿ ನೀವು? ಮಾಡಂಗಿಲ್ಲ. ಹೊಡಿತೀರಿ ಹಂಗಾರೆ ನೀವು ನಮಗೀಗ? ಮತ್ತೆ ಏನ್ ಕೆಟ್ಟ ಪದ ಬೈತೀರಿ ನೀವು? ಅಣ್ಣ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ. ಅದನ್ನ ಯಾವ ತರ ನೋಡಿರಿ? ಬೀದರ್ನಲ್ಲಿ ಭಾಗ್ಯ ಅನ್ನೋ ರೇಪ್ ಆಯ್ತು, ಹಗ್ಲ ತೋರಿಸಿದ್ವಿ. ಎಷ್ಟು ವೈರಲ್ ಮಾಡಿದ್ರಿ ನೀವು? ಎಷ್ಟು ವೈರಲ್ ಮಾಡಿದ್ರಿ? ತಡ್ರಿ ಅಣ್ಣ, ನಾವು ಮಾಡಿವ, ನಮಗ್ ಗೊತ್ತೈತ್ರಿ, ನಮಗ್ ಗೊತ್ತೈತ್ರಿ. ಆಯ್ತು ಇಲ್ಲಿ ಕೇಳ್ರಿ ಇಲ್ಲಿ. ಅಣ್ಣ ಒಂದ್ ನಿಮಿಷ ಇರಿ, ನಿಮಗೆ ಗೊತ್ತಿಲ್ಲ ಆಯ್ತು ಬಿಡ್ರಿ. ಈಗ ನೀವು ದರ್ಶನ್ ಕೇಳ್ಕೊಂಡ್ ಬಂದಿದ್ದೀರಲ್ವಾ? ಕೇಳ್ಕೊಂಡ್ ಬಂದಿರಲ್ವಣ? ನಮ್ ಕರ್ತವ್ಯ ಐತದ. ನಮ್ ಕೆಲ್ಸಕ್ಕೆ ನೀವು ಅಡ್ಡ ಬರ್ಬೇಡ್ರಿ. ಹೇಳ್ತೀನಿ ಕೇಳ್ರಿ. ನೋಡ್ರಿ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಒಂದ್ ಹೇಳ್ತೀನಿ ಕೇಳ್ರಿ. ತೋರ್ಸಿಲ್ಲ ಅದು? ಬಾ ಈಗ ನಾನು ತೋರಿಸಿದ್ರೆ ಏನ್ ಕೊಡ್ತೀರಿ? ಈಗ ನಾನು ತೋರಿಸಿದ್ರೆ ನನಗೆ ಇಲ್ಲೇ ಸೈಲೆಂಟ್ ಆಗ್ತೀರಿ ನೀವು? ಸೈಲೆಂಟ್ ಆಗ್ತೀರಿ? ಬಾಣ ಹಗ್ಲಲ್ಲ ಅಣ್ಣ. ಇಬ್ರು ಆಂಕರ್ ಹೋಗ್ಯಾರ್ರಿ ಅಲ್ಲಿ. ನೀವು ಅದನ್ನ ನೋಡಲ್ಲ. ನಾಗಮಂಗಲದಾಗ ಇಬ್ರು ಆಂಕರ್ ಹೋಗಿ ಲೈವ್ ಕವರೇಜ್ ಮಿಡ್ ನೈಟ್ ಅಲ್ಲೆಲ್ಲ ಮಾಡಿದೀವ್ರಿ ಅಣ್ಣ. ಬೀದರಲ್ಲಿ ಭಾಗ್ಯ ನೋಡಿ ರೇಪ್ ಆಯ್ತು, ತೋರಿಸಿಲ್ಲ ನಾವು? ಹಗ್ಲೆಲ್ಲ ತೋರಿಸಿದ್ವಿ, ನೀವು ನೋಡಿಲ್ಲ. ಸರಿ ಆಯ್ತಣ್ಣ. ನೀವ್ ಎಷ್ಟು ಆಯ್ತು ಒಂದ್ ಹೇಳ್ತೀನಿ ಅಣ್ಣ. ಎಷ್ಟು ಟೈಮ್ ಟಿವಿ ನೋಡ್ತೀರಿ ಹೇಳ್ರಿ ನನಗೆ? ನೀವು ಅಣ್ಣ ನೀವೇನ್ ಮಾಡ್ತೀರಿ ಗೊತ್ತಾ? ಸತ್ಯ ಹೇಳ, ನೀನ್ ನಮ್ಮ ಅಣ್ಣ ಇದ್ದಂಗಿದೆ ಆಯ್ತಾ? ನೀನ್ ನಮ್ಮ ಅಣ್ಣ ಇದ್ದಂಗಿದೆ. ಹೇಳ್ತೀನಿ ಕೇಳೋ. ನೀವೇನ್ ಮಾಡ್ತೀರಿ ಗೊತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಕಟ್ ಪೀಸ್ ನೋಡ್ತೀರಿ. ನೋಡ್ಬಿಟ್ಟು ಬರೀ ಮೀಡಿಯಾದವ್ರು ಇದನ್ನೇ ಮಾಡಕತ್ತಾರ ಅಂತ ತೋರ್ಸಾಕತ್ತೀರಿ. ಯಾವತ್ತಾರು ಒಳ್ಳೆ ಕೆಲಸ ಪ್ರತಿದಿನ ಸಂಜೆ 5 ಗಂಟೆಗೆ ಅಣ್ಣ ಕೇಳ್ರಿ ಇಲ್ಲಿ. ಪ್ರತಿದಿನ ಸಂಜೆ ನಮ್ಮ ಚಾನಲ್ ಅಲ್ರಿ, ನಮ್ಮ ಚಾನಲ್ ಅಲ್ರಿ. ನಿಮ್ಮ ಹೆಸರು ಸರ್? ಟಿವಿ ಒಳಗೇನ ದರ್ಶನ. ಓಕೆ, ದಿವಿತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಅಭಿಮಾನಿಗಳು ಅಂತ ಬಂದ್ರಲ್ಲ, ಅಲ್ಲಿ ಈ ಸುದ್ದಿ ತೋರಿಸಿಲ್ಲ, ಮತ್ತೊಂದು ಸುದ್ದಿ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ, ಅವರು ಎಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ರಂತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅವರೆಷ್ಟು ಉಪವಾಸ ಸತ್ಯಾಗ್ರಹ ಮಾಡಿದ್ರಂತೆ? ರಾತ್ರಿ ಹಗಲು ಯಾಕೆ ಕೂತ್ಕೊಂಡಿಲ್ಲ ಅವರು? ಅವರು ದೂರದಲ್ಲಿ ಹಿಂಗೆ ನಿಂತ್ಕೊಂಬಿಟ್ಟು ನೋಡೋದಾ? ಮೀಡಿಯಾ ಬಂದು ಕವರೇಜ್ ಮಾಡಬೇಕಾ? ನೀವು ಕೂತ್ಕೊಂಡು ಮಾಡಿ, ಪ್ರಾಬ್ಲಮ್ ಸಾಲ್ವ್ ಮಾಡಿ, ಕೂತ್ಕೊಳ್ಳಿ. ಆಮರಣ ಅಂತ ಉಪವಾಸ ಕೂತ್ಕೊಳ್ಳಿ. ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಲ್ಲಿ ತನಕ ಆಮರಣ ಅಂತ ಉಪವಾಸ ಮಾಡ್ತೀವಿ. ಯಾಕೆ ಮಾಡಲ್ಲ? ಹಾವೇರಿಯಲ್ಲಿ ಇಷ್ಟೆಲ್ಲ ಗಲಾಟೆಗಳಾಯ್ತಲ್ಲ, ಎಷ್ಟು ಸಹಾಯ ಮಾಡಿದ್ರಿ ಅಲ್ಲಿ ಅವರಿಗೆ? ತಿಳಿತಿದ್ದಾರಾ?
ಎಸ್ ದಿವಿತ್, ವೆಲ್ ಡನ್. ನೀವು ನಿಮ್ಮ ಕೆಲಸವನ್ನು ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಒಂದು ವೇಳೆ ಯಾರಾದರೂ ಕಿರಿಕ್ ಮಾಡಿದರೆ. ಯಾವ ವಿಚಾರ ಅಂತೆ ಅವ್ರಿಗೆ ಬೇಡದೇ ಇದ್ದದ್ದು? ಯಾವುದು ಮಾಡಬಾರ್ದಂತೆ? ಎಸ್ ಸರ್, ಜಯಪ್ರಕಾಶ್ ಶೆಟ್ಟರೆ, ನಾವು ಏನು ನಿಮ್ಮ ಪ್ರಾಬ್ಲಮ್ಮು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ನಾಗೇಂದ್ರನಮಟ್ಟಿ ಅನ್ನುವಂಥ ಗ್ರಾಮದಲ್ಲಿ ಜನರ ಸಮಸ್ಯೆಯನ್ನು ಕೇಳ್ತಾ ಇದ್ವಿ. ಮನೆ ಮನೆ ಬಾಗಿಲಿಗೆ ಹೋಗಿ ಜನರ ಸಂಕಷ್ಟವನ್ನು ನೀವು ಈಗಾಗಲೇ ಏನು ನಿಮ್ಮ ಪ್ರಾಬ್ಲಮ್ಮು ಕಾರ್ಯಕ್ರಮದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ನಾವು ಬಡವರ ಕಷ್ಟವೂ ಕೂಡ ನೋಡ್ತಾ ಇದ್ದೀವಿ ಅಂತ. ಆದರೆ ಅದನ್ನು ಯಾರು ಕೂಡ ನೋಡೋದಿಲ್ಲ, ಅವರಿಗೆ ಅದು ಬೇಕಾಗೂ ಇಲ್ಲ, ಜನರ ಪರಿಸ್ಥಿತಿ ಬೇಕಾಗಿಲ್ಲ. ಈ ಥರ ಮಾಡ್ತಿರುವಾಗ ಯಾರೋ ಇಬ್ಬರು ಅಂದರೆ ಒಂದು 3-4 ಜನ ದರ್ಶನ್ ಫ್ಯಾನ್ಸ್ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಮ್ಮ ಕೆಲಸಕ್ಕೆ ಅಡಚಣೆಯನ್ನು ಮಾಡ್ತಾರೆ. ಮಾಡಿದಂಥ ಸಂದರ್ಭದಲ್ಲಿ ಆತ ಕೇಳ್ತಾನೆ, ಮೊನ್ನೆ ದರ್ಶನ್ ಮಿಡಲ್ ಫಿಂಗರ್ ತೋರಿಸಿರುವಂಥ ವಿಚಾರವಾಗಿ ನೀವು ಅದನ್ನು ಯಾಕೆ ತೋರಿಸಿದ್ರಿ, ನಿಮಗೆ ತೋರಿಸಿದ್ರ ಅವರು, ಮತ್ತೆ ಹೇಳ್ತೀರಿ ನೀವು ಏನೇನೋ ಮಾತನಾಡ್ತೀರಿ ಆನೇರ್ನಲ್ಲಿ ಅನ್ನುವಂಥ ಮಾತುಗಳನ್ನು ಇಟ್ಕೊಂಡು ಸುಮ್ಮನೆ ಅನಾವಶ್ಯಕವಾಗಿ ಕಿರಿಕ್ ಮಾಡೋದಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡ್ತೀನಿ. ಆದರೂ ಕೂಡ ನಮ್ಮ ಕ್ಯಾಮ್ರಾಗೆ ಬೇರೆ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಮಿಡಲ್ ಫಿಂಗರ್ ತೋರಿಸುವಂಥದ್ದು, ಇದೇ ರೀತಿಯಾಗಿ ಅದು ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ನಾವು ಮಾಡುವಂಥ ಒಳ್ಳೆ ಕೆಲಸಗಳನ್ನ ಅವರಿಗೆ ನೋಡೋದಿಲ್ಲ. ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಕಟ್ ಪೀಸ್ ತೋಡ್ಕೊಂಡು ಅಥವಾ ಯಾವುದೋ ಸಣ್ಣ ಪುಟ್ಟ ಟ್ರೋಲ್ಗಳನ್ನ ನೋಡಿಕೊಂಡು ನೀವು ಮಾಧ್ಯಮದವ್ರು ಬರೀ ಕೇವಲ ಅದನ್ನು ಮಾತ್ರ ತೋರಿಸ್ತೀರಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರು ಏಕಾಏಕಿ ನಾವು ಒಳ್ಳೆ ಕಾರ್ಯ ಮಾಡ್ತಿರುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದು ಭಾಳ ಮನಸ್ಸಿಗೆ ನೋವಾಗಿರುವಂಥದ್ದು. ಯಾಕೆಂತಂದರೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ವಿ, ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಇದೆ, ಅದಕ್ಕೆ ಧೈರ್ಯವಾಗಿ ನಾವು ಫೀಲ್ಡಿಗೆ ಇಳಿದಿದ್ದೀವಿ, ಜನಗಳ ಮಧ್ಯೆನೇ ಇದ್ದೀವಿ, ಪಬ್ಲಿಕ್ ಮಧ್ಯೆನೇ ಅವ್ರ ಸಂಕಷ್ಟಗಳನ್ನು ಕೇಳ್ತಾ ಇದ್ದೀವಿ. ಆದರೆ ಈ ರೀತಿಯಾಗಿ ವರ್ತನೆಯನ್ನು ತೋರಿದು, ಆತನ ಹೆಸರು ತಿರುಕಪ್ಪ ಅಂತ ಇದೆ. ಈ ಹಿಂದೆ ಹಾವೇರಿ ಒಳಗಡೆ ದರ್ಶನ್ ಕಾರ್ಯಕ್ರಮ ಇತ್ತು. ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆತನನ್ನು ಕರೀತಾರೆ. ದರ್ಶನ್ ಆ ಒಂದು ವಿಷಯವನ್ನು ಕೂಡ ನೀವು ಗಮನಿಸಿರ್ಬೋದು. ದರ್ಶನ್ ಆತನನ್ನು ಬಾರಪ್ಪ ತಿರುಕಪ್ಪ ಅಂತ ಕರೆದು ವೇದಿಕೆ ಮೇಲೆ ಈತ ಸಮಾಜ ಸೇವಕ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರ್ತಾರೆ. ಆದರೆ ಆತ ಬಂದು ಇವತ್ತು ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಡಚಣೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇದು ಬೇಜಾರಿನ ವಿಷಯ. ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ಈಗ ಆತನನ್ನು ಕರೆಸಿ ವಿಚಾರಣೆ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಜಯಪ್ರಕಾಶ್ ಶೆಟ್ಟರೆ, ಓಕೆ, ವೆಲ್ ಡನ್. ನಿಮ್ಮ ಕೆಲಸವನ್ನು ನೀವು ಅದ್ಭುತವಾಗಿ ಮಾಡಿದಿರಿ. ರಿಪಬ್ಲಿಕ್ ಕನ್ನಡ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದ್ದಾರೆ, ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ. ಆಮೇಲೆ ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ. ಯಾರಾದರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾರಾ? ಇಲ್ಲ. ಕೊಡಲಿ, ರಕ್ತದಾನ ಮಾಡಲಿ, ನೋಡೋಣ. ಇನ್ನು ಜೈಲಿಗೆ ಹೋದಂಥ ದರ್ಶನ್ ಅವರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು DCP ಗಿರೀಶ್ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ರಂತೆ. ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿ ವಿಲ್ಸನ್ ಗಾರ್ಡನ್, ನಾಗ ಮುಂತಾದ ರೌಡಿಗಳಿದ್ದಾರೆ, ಅವರ ಸಹವಾಸ ಮಾಡಬೇಡಿ, ನೀವು ಎಷ್ಟು ಅದ್ಭುತವಾಗಿ ಒಳಗಿರ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ಅನ್ನುವಂಥ ರೀತಿಯಲ್ಲಿ ಒಂದು ನೀತಿ ಪಾಠವನ್ನು ಹೇಳಿ ಕಳಿಸಿದ್ರಂತೆ. ಆದರೆ ದರ್ಶನ್ ಅದಾವುದನ್ನು ಕೇಳಲಿಲ್ಲ. ಹಾಗಾಗಿ ಇವತ್ತು ಬಳ್ಳಾರಿಗೆ ಶಿಫ್ಟ್ ಆಗಿ ಫ್ರೆಂಡ್ಗಳಿಂದ ದೂರ ಆಗುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಒಂದು ಸ್ಟೋರಿ. ಕಮಿಷನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರ. ಸಹವಾಸ ದೋಷದಿಂದ ಕೆಟ್ಟ ಸಾರಥಿ. ಅದೇನ್ ಗತ್ತು, ಅದೇನ್ ಗಮ್ಮತ್ತು. ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾ ಇದ್ದ. ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್, DCP ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು. ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ, ಅವರಿಂದ ದೂರ ಇರಿ, ಅವರ ಸಹವಾಸ ಮಾಡಬೇಡಿ, ಅಣ್ಣ ಅಂತ ಹತ್ತಿರ ಬರ್ತಾರೆ, ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು. ಪೊಲೀಸ್
ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ. ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು, ನಾಗಾ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ. ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ. ಜೈಲಿನಲ್ಲಿ ರೌಡಿಗಳ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡವಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ. ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ. ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.